ಸೂಪರ್ ಮೂವಿ. ಲವ್ ಮಾಡೋದು ಬಿಟ್ಟು ಬದುಕೋದು ಕಲಿಬೇಕು. 18 ವರ್ಷದ ನಂತರ ಮುಂಗಾರು ಮಳೆ ಆದ್ಮೇಲೆ ಹೊಸ ಲವ್ ಸ್ಟೋರಿ. ಸೂಪರ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಮನದ ಕಡಲು ಸೂಪರ್ ಹಿಟ್ಟು. ನೋಡಕ್ ತುಂಬಾ ಚೆನ್ನಾಗಿದೆ, ಖುಷಿ ಆಗಿದೆ. ಎದ್ದು ಬರೋಕ್ಕೆ ಮನ್ಸಿರ್ಲಿಲ್ಲ. ಯೋಗರಾಜ್ ಭಟ್ರಿಗೆ ಮನದ ಕಡಲಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು, ಐ ಲವ್ ಯು ಸರ್. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಸೂಪರ್ ಆಗಿದೆ. ಹೊಸ ಹೀರೋಯಿನು ಮತ್ತು ಸುಮುಖು ಮತ್ತು ಅಂಜಲಿ ಇವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಕ್ಲೈಮ್ಯಾಕ್ಸ್ ಮತ್ತು ಸೂಪರ್. ಕ್ಲೈಮ್ಯಾಕ್ಸ್ ಸಕಲಾಗಿದೆ. ಇದು ಮನದ ಕಡಲು ಅಲ್ಲ, ಎಲ್ಲರ ಮನಸ್ಸು ಗೆದ್ದ ಕಡಲು ಸಿನಿಮಾ. ತುಂಬ ಚೆನ್ನಾಗಿದೆ. ಫಸ್ಟು ಜೀವನದಲ್ಲಿ ಈ ಲವ್ ಗಿವು ಮತ್ತೊಂದು ಅಂತೇಳಿ ಸಾಯ್ತಿರ್ತಾರಲ್ಲ ಈ ಲವರ್ಸ್ಗಳು, ಅಂಥವ್ರು ಬಂದು ನೋಡೋಂಥ ಸಿನಿಮಾ ಇದು. ಸಿನಿಮಾ ಅಚ್ಚುಕಟ್ಟಾಗಿ ಕ್ಲೈಮ್ಯಾಕ್ಸಲ್ಲಿ ಹೊಡೆದಿದ್ದಾನೆ ಡೈರೆಕ್ಟ್ರು. ಸಿನಿಮಾದಲ್ಲಿ ದಮ್ಮಿದೆ, ತುಂಬ ಚೆನ್ನಾಗಿದೆ. ಅದು ಕೇಳೋದು ದೇವರು ಕೂಡ ನರಕದಕ್ಕಿಂತ ಈ ಹುಡುಗಿರಿ ಪ್ರೀತಿ ಪ್ರೇಮ ಅಂತೇಳಿ ನರಕ ತೋರಿಸೋರು ತುಂಬ ದೊಡ್ಡದು ಅಂತ. ಅದಕ್ಕೆ ನಾನು ಹೇಳೋದು, ಈ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಜೀವನ ತುಂಬ ದೊಡ್ಡದು. ಜೀವನ ಆಡಿ ಫಸ್ಟು, ಅದಾದಮೇಲೆ ಪ್ರೀತಿ ಪ್ರೇಮ ಮಾಡೋರಂತೆ. ಒಬ್ಬ ಪ್ರೇಕ್ಷಕನಾಗಿ ನಾನು ಯೋಗರಾಜ್ ಸರ್ದಿದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ನನಗೆ. ಅವರ ತರಲೆ ತುಂಟಾಟಗಳು ತುಂಬ ಚೆನ್ನಾಗಿ, ಏನೋ ಒಂದು ಮುಂಗಾರು ಮಳೆ, ಅವತ್ತಿನ ಟ್ರೆಂಡಿಂಗ್ ಮುಂಗಾರು ಮಳೆ ಆದರೆ ಇವತ್ತಿನ ಟ್ರೆಂಡಿಗೆ ಒಂದು ಮನದ ಕಡಲು ತುಂಬ ಖುಷಿ ಕೊಡ್ತು. ಎಲ್ಲೂ ಕೂಡ ಬೋರ್ ಆಗಲ್ಲ. ಒಳ್ಳೆ ಲವ್ ಸ್ಟೋರಿ ಇಟ್ಟಿದ್ದಾರೆ ನಮ್ಮ ಯೋಗರಾಜ್ ಸರ್. ತುಂಬ ಖುಷಿ ಆಯ್ತು ಸರ್. ಕಾಲೇಜ್ ಹುಡುಗರು ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಿ. ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಹೊರಗಡೆ ಬಿಸಿಲು, ಇಲ್ಲಿ ಒಳಗಡೆ ಕೂಲ್ ಆಗಿದೆ. ಇದೊಂದೇ ಆನ್ಸರ್. ಸೂಪರ್ ಹಿಟ್ ಇನ್ ಆಲ್ ದ ವೇ. ಆಲ್ ದ ಬೆಸ್ಟ್ ಸುಮುಖ, ಆಲ್ ದ ಬೆಸ್ಟ್. ಸೂಪರ್ ಆಗಿದೆ ಫಿಲಮು. ಭಟ್ರು ಗ್ರೇಟ್ ವರ್ಕ್ ಮಾಡಿದ್ದಾರೆ. ಒಳ್ಳೆ ಮ್ಯೂಸಿಕ್, ಕ್ಯಾಮ್ರಾ ವರ್ಕ್ ಅಂತೂ ಎಕ್ಸಲೆಂಟ್ ಆಗಿದೆ. ಸುಮುಖ ರಾಕ್ಸ್. ನಮ್ಮ ಮನೆ ಹುಡುಗ ಸುಮುಖ ರಾಕ್ಸ್. ವಂಡರ್ಫುಲ್ ವಂಡರ್ಫುಲ್. ನಮಗೆ ಒಳ್ಳೆ ಕಡಲಕ್ಕೆ ಕರ್ಕೊಂಡು ಹೋಗುತ್ತದು. ಇಡೀ ನಮಗೂ ಒಂಥರ ಏನು ಜರ್ನಿ ಇದ್ದಂಗಿತ್ತು. ಎಲ್ಲವೋ ವಿ ಆರ್ ಅಂಡರ್ ಏನೋ ಟ್ರಿಪ್ಪಲ್ಲಿ ಇದ್ದೀವಿ ಅಂತ. ವಂಡರ್ಫುಲ್ಲಿ ನ್ಯಾರೇಟೆಡ್ ಮೂವಿ ಅಂತೂ. ಹುಡುಗ ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಈ ಲುಕ್ಸ್ ವೆರಿ ಸ್ಮಾರ್ಟ್ ಆಲ್ಸೋ. ಒಳ್ಳೆ ಆ ಕ್ಯಾರೆಕ್ಟರ್ ಚೆನ್ನಾಗಿ ಫಿಟ್ ಆಗಿದೆ ಸರ್. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿತ್ತು. ಸಿನಿಮಾ ಸ್ಟಾರ್ಟ್ ಆದಂಗಿಂದ ಎಂಡಿಂಗ್ ತನಕ ಎಲ್ಲೂ ಬೇಜಾರಾಗಲಿಲ್ಲ. ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಸೀರಿಯಸ್ನೆಸ್ ಇದೆ, ಅಳು ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಲಾಸ್ಟಲ್ಲಿ ಮೆಸೇಜ್ ಇದೆ. ಲವ್ವೇ ಮುಖ್ಯ ಅಲ್ಲ, ಲೈಫ್ ಮುಖ್ಯ ಅನ್ನೋದನ್ನ ಲಾಸ್ಟಲ್ಲಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಸಿನಿಮಾನ ನಾವು ಬಂದು ಇದು ಹೇಳ್ತಾ ಇದ್ದೀವಿ ಕ್ಯಾಮ್ರಾ ಮುಂದೆ ಅಂತಲ್ಲ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದರಲ್ಲೂ ಯೋಗರಾಜ್ ಭಟ್ರು, ಹರಿಕೃಷ್ಣ ಸರ್ ಮ್ಯೂಸಿಕ್ ಅಂತೂ ಎಕ್ಸಲೆಂಟ್ ಆಗಿದೆ. ಲಾಸ್ಟಲ್ಲಂತೂ ಮೈ ರೋಮಾಂಚನಗೊಳಿಸುತ್ತೆ. ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಬ್ರೋ. ಸಿನಿಮಾ ಸೂಪರ್ ಆಗಿದೆ ಬ್ರೋ. ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು. ಚೆನ್ನಾಗಿದೆ. ಹೀರೋ ಪಾರ್ಟ್ ಚೆನ್ನಾಗಿದೆ. ಫುಲ್ ಎಮೋಷನಲ್ಸ್ ಆಗಿದೆ. ಚೆನ್ನಾಗಿದೆ. ಹೌದು ಹೌದು, ಚೆನ್ನಾಗಿದೆ. ಮನದ ಕಡಲು ಮೂವಿ ಬಂದು ನೋಡಿ ಥಿಯೇಟ್ರಲ್ಲಿ. ಏನೆಲ್ಲ ಬೇಸಿಗೆಗಾಲ, ಸಿಕ್ಕಾಬಡೆ ಬಿಸಿ ಇದೆ. ಭಟ್ರು ಮುಂಗಾರು ಮಳೆ ಅವತ್ತು ಹೆಂಗೆ ಮಾಡಿದ್ರು, ಮನದ ಕಡಲು ಇವತ್ತು ಹಾಗೇ ಇದೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಅದ್ಭುತವಾಗಿದೆ. ಸುಮುಖ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಏನಂದರೆ, ಕನ್ನಡದವರು ಬಂದ್ಬಿಟ್ಟು ಸಿನಿಮಾ ಬೆಳೆಸಬೇಕು. 28ನೇ ತಾರೀಕು ಇವತ್ತು ರಿಲೀಸ್ ಆಗಿದೆ. ಹೌಸ್ಫುಲ್ ಆಗಿದೆ ತ್ರಿವೇಣಿ. ಎಲ್ಲ ಕಡೆ ನೀವು ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ಬಿಟ್ಟು ಕನ್ನಡ ಸಿನಿಮಾ ಪ್ಲಸ್ ಮನದ ಕಡಲನ್ನ ಬೆಳೆಸಿ ದಯವಿಟ್ಟು. ಥ್ಯಾಂಕ್ ಯು. ನಂಗೆ ತುಂಬ ಇಷ್ಟ ಆಯ್ತಪ್ಪ. ಯೋಗರಾಜ್ ಭಟ್ರಿಗೆ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸು. ಯಾಕೆಂದ್ರೆ ನನ್ನ ಮೊಮ್ಮಗ ಅವನು, ಹಂಗಾಗಿ ಅವನನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರಿಗೆ. ನಿಜವಾಗೂ ಚೆನ್ನಾಗಿ, ಮೊಮ್ಮಗ ಅಂತಲ್ಲ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು ನನಗೆ. ಏನಪ್ಪ ಆದರೆ ಸಾಕು, ನನ್ನ ಹಾರೈಕೆ ಬೆಳೀಲಿ ಅಂತ. ಬೆಳಿಬಹುದು.